ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಂಜು ತ್ರಿಶು ಬ್ಲಾಗ್ಸ್. ಸೊ ಎಲ್ಲ ಹೆಣ್ಮಕ್ಳಿಗೂ ಮನೆ ದೇವರು ವಾರ ಬಂತು ಅಂತಂದರೆ ಒಂದೊಳ್ಳೆ ಕ್ವಶನ್ ಮಾರ್ಕು. ಏನಂದರೆ ದೇವ್ರ ಐಟಮ್ಸ್ನ ಯಾವ ಥರ ಕ್ಲೀನ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ. ಇದನ್ನು ನಾವು ಎಷ್ಟು ಆರಾಮಾಗಿ ಯಾವುದೇ ಬ್ರಷು ಕೂಡ ತಗೊಂಡೆ ಯಾವ ಥರ ನಾವು ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಎಷ್ಟು ದೇವ್ರ ಐಟಮ್ಸ್ ಇರ್ತಾವೋ ಅಷ್ಟು ನಾವು ಆಗೋ ಥರ ಒಂದು ಪಾತ್ರೆ ಅಥವಾ ಕಡಾಯಿ ತೊಗೋಬೇಕು. ಫಸ್ಟ್ ನಾನಿಲ್ಲಿ ವಾಟರ್ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ವಿಮ್ ಜೆಲ್ಲು 1 ಸ್ಪೂನ್ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳಿಗೂ ದೇವ್ರ ಐಟಮ್ಸ್ ತೊಳಿಬೇಕು ಅಂತಂದರೆ ಹಿಂಸೆ ಅನಿಸುತ್ತೆ. ಯಾಕೆ ಅಂತಂದರೆ ಏನು ಆಯಿಲ್ ಮಾರ್ಕೆಲ್ಲ ಇರುತ್ತೆ. ಎಷ್ಟೇ ಉಜ್ಜಿದ್ರೂ ಮಾರ್ಕೆಲ್ಲ ಹಾಗೆ ಉಳಿತವೆ. ದೇವರ ಕಳಸನೇ ಆಗಿರ್ಬೋದು, ದೀಪನೇ ಆಗಿರ್ಬೋದು, ಆ್ಯಂಡ್ ದೀಪದಲ್ಲಿರೋ ಸ್ಟೇನೇ ಆಗಿರ್ಬೋದು, ಅದು ನೀಟಾಗಿ ಹೋಗೋದಿಲ್ಲ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಸೊ ಇದು 1/4 ಗಂಟೆಗೆ ನಾವು ದೇವರ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ನಾವು ಫುಲ್ಲು ವಾಶ್ ಮಾಡ್ಕೋಬೋದು ಅಂತ ಹೇಳ್ಬೋದು. ನಾನಿಲ್ಲಿ ಒಂದೊಂದಾಗಿ ಎಲ್ಲ ಪೂಜಾ ಸಾಮಾನುಗಳನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ನೀರೊಳಗೆ. ಫಸ್ಟು ನಾನು ದೀಪಗಳು ಮತ್ತು ದೇವರ ಕಳಸ ಆಗಿರ್ಬೋದು, ಹೀಗೆ ಎಲ್ಲ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಮನೇಲಿ ಸಿಲ್ವರ್ ಇದ್ದರೆ ಅದನ್ನು ಕೂಡ, ಬೆಳ್ಳಿ ಐಟಮ್ಸ್ ಇದ್ದರೆ ಅದನ್ನು ಕೂಡ ನೀವು ನೀರೊಳಗೆ ಹಾಕಿ ನಾವಿಲ್ಲಿ ಡಿಪ್ ಮಾಡ್ತಾ ಬರಬೇಕು. ನೀರು ಬಿಸಿ ಆದಮೇಲೆ ಸ್ವಲ್ಪ ಕುದ್ದ ಮೇಲೆ ರೊಟೇಟ್ ಮಾಡ್ತಾ ಇರಿ ದೀಪಗಳನ್ನ. ಏನು ದೀಪದಲ್ಲಿ ಏನು ಸ್ಟೇನ್ ಇರುತ್ತೋ ಅದೆಲ್ಲ ಹೋಗುತ್ತೆ. ಸೊ ನಾವಿಲ್ಲಿ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆ ನೀರಿಗೆ ನಾವು ಒಂದು 5 ನಿಮಿಷನಾದರೂ ಸ್ವಲ್ಪ ರೊಟೇಟ್ ಮಾಡ್ತಾ ಇರಬೇಕು ದೇವ್ರ ಸಾಮಾನುಗಳ್ನ. ಸೊ ನೋಡಿ ಇಲ್ಲಿ ಈ ಥರ ಸ್ವಲ್ಪ ಗಲೀಜೆಲ್ಲ ಬಿಟ್ಕೊಳ್ತಾ ಐತೆ. ಇಲ್ಲಿ ಬ್ರಾಸ್ ಐಟಮ್ಸ್ ಎಲ್ಲ ಫುಲ್ಲು ಬ್ರೌನ್ ಆಗ್ತಾ ಇರುತ್ತೆ. ಬ್ರೌನ್ ಆದರೆ ಹೇಗೆ ತೊಳೆಯೋದು ಅಂತ ನಮಗೆ ಅನಿಸ್ಬೋದು, ಬಟ್ ಉಜ್ಜಿದ್ರೆ ಫುಲ್ಲು ಶೈನಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜೆಲ್ಲ ಬಿಟ್ಕೊಂಡಿದೆ ಅಂತ. ಸೊ ಹಂಗೆ ಒಂದು 5 ನಿಮಿಷ 10 ನಿಮಿಷ ಅದೇ ನೀರಲ್ಲಿ ಬಿಡಿ. ಸೊ ನಾವಿಲ್ಲಿ ಫಸ್ಟ್ ಹುಣ್ಸೆಹಣ್ಣು ತೊಗೊಂಡ್ಬಿಟ್ಟು ಒಂದೊಂದಾಗಿ ಉಜ್ಕೋಬೇಕು. ಮತ್ತು ಸ್ವಲ್ಪ ವಿಂಜಲ್ ಹಾಕೊಂಬಿಟ್ಟು ಸೆಕೆಂಡ್ ಸ್ಟೆಪ್ಪು ಈ ಥರ ಉಜ್ಕೊಳ್ಳಿ. ನಾವೇನಿಲ್ಲಿ ಕಳ್ಸದ ಕೆಳಗಡೆ ಅಕ್ಕಿ ಇಟ್ಟಿರ್ತೀವೋ ಆ ಅಕ್ಕಿಯಲ್ಲಿ 10-15 ಡೇಸ್ ಈ ಥರ ಆದರೆ ಗ್ರೀನ್ ಮಾರ್ಕೆಲ್ಲ ಇರುತ್ತೆ. ಅದೆಲ್ಲ ಕೂಡ ನೀರಲ್ಲೇ ಫುಲ್ಲು ಹೋಗಿರುತ್ತೆ. ಜಸ್ಟ್ ನಾವು ಉಜ್ಜಿದ್ರೆ ಸಾಕು, ಎಲ್ಲ ಕಲೆ ಕೂಡ ರಿಮೂವ್ ಆಗುತ್ತೆ. ಸೊ ನಾನಿಲ್ಲಿ ಒಂದೊಂದಾಗಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬಂದಿದೆ ಅಂತ. ಸೊ ನೀವು ಆದಷ್ಟು ನೀವು ನೀರಲ್ಲಿ ವಾಶ್ ಮಾಡ್ಕೊಬೇಕಾದ್ರೆ ಫಿಲ್ಟ್ರ್ ವಾಟರಲ್ಲಿ ನೀವು ದೇವ್ರ ಸಾಮಾನುಗಳ್ನ ವಾಶ್ ಮಾಡ್ಕೊಳ್ಳಿ. ಫಿಲ್ಟರ್ ವಾಟರಿಂದ ನಾವು ವಾಶ್ ಮಾಡೋದ್ರಿಂದ ಬೇಗ ಬ್ಲ್ಯಾಕ್ ಕಲರ್ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಬೆಳ್ಳಿ ದೀಪ ಆಗಿರಲಿ, ಬ್ರಾಸ್ ದೀಪ ಆಗಿರಲಿ, ಕಳಶ ಆಗಿರಲಿ, ಎಲ್ಲ ಎಷ್ಟು ಶೈನಿಂಗ್ ಬಂದಿದೆ ಅಂತಂದರೆ ಸೂಪರಾಗಿದೆ. ಎಲ್ಲ ಚೆನ್ನಾಗಿದ್ದಾವೆ. ಸೊ ನೋಡಿ, ಬೆಳ್ಳಿ ಕುಂಕುಮದ ಬಟ್ಲು ಎಲ್ಲ ಒಂದು ಕಲೆಗಳೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಶೈನಿಂಗಲ್ಲಿ ಕಾಣಿಸ್ತಾ ಇದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.